ಶ್ರೀ 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 ಹಠಯೋಗಿ ರೇವಣಸಿದ್ದೇಶ್ವರರು ಅಖಂಡ ಕಾಲ ದೀರ್ಘ ತಪಸ್ಸು ಮಾಡಿದ ಮಹಾನ್ ತಪೋನಿಧಿಗಳು. ಅವರು 12 ವರ್ಷ ಮೌನವನ್ನ ಆಚರಿಸಿ ನೆಲವೇ ಹಾಸಿಗೆ ಮುಗಿಲೆ ಹೊದಿಕೆ ಮಾಡಿ ಅನ್ನ ನೀರನ್ನ ಮಿತಗೊಳಿಸಿ ನಿಷ್ಠಮ ಭಕ್ತಿಯಿಂದ ಶಿವನನ್ನ ಒಲಿಸಿಕೊಂಡ ಮಹಾನ್ ಶಿವಯೋಗಿಗಳು. ಅನೇಕ ಪವಾಡಗಳನ್ನ ಮಾಡಿ ಭಕ್ತರನ್ನ ಉದ್ಧರಿಸಿ ಬಡವರಿಗೆ ಭಾಗ್ಯವನ್ನ ಬಂಜೆಗೆ ಮಕ್ಕಳನ್ನ ಕೊಟ್ಟಂತಹ ಮಹಾಮಹಿಮರಾದ ಶ್ರೀ 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 ಹಠಯೋಗಿ ರೇವಣಸಿದ್ದೇಶ್ವರರ ಮಹಾಸ್ವಾಮಿಗಳವರು ವಿಜಯಪುರ ಜಿಲ್ಲೆಯ ಜೀವೂರಿನ ಪರಮಪಾವನ ಸುಕ್ಷೇತ್ರದಲ್ಲಿ ನೆಲೆ ನಿಂತು ನಂಬಿ ಬಂದ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಕಲಿಯುಗದ ಕಾಮಧೇನು ಎಂದೇ ಪ್ರಸಿದ್ಧರಾಗಿದ್ದಾರೆ. ಇನ್ನು ತಪೋನಿಧಿ ಹಠಯೋಗಿ ರೇವಣಸಿದ್ದೇಶ್ವರರ 40ನೇ ಪುಣ್ಯರಾಧನೆಯ ಕಾರ್ಯಕ್ರಮ ಸುಕ್ಷೇತ್ರ ಕೈವಲ್ಯ ಧಾಮದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದೆ. ಇನ್ನು ಶ್ರೀ ರೇವಣಸಿದ್ದೇಶ್ವರರ 40ನೇ ಪುಣ್ಯರಾಧನೆಯ ಪ್ರಯುಕ್ತ ಕೇದಾರ ಪೀಠದ ಶ್ರೀ ಹೇಮವತ್ ಕೇದಾರ ವೈರಾಗ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಭೀಮಾಶಂಕರಲಿಂಗ ಶಿವಾಚಾರ್ಯ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಶ್ರೀ ಷಡಾಕ್ಷರಿ ಬ್ರಹ್ಮ ಜಯಸಿದ್ದೇಶ್ವರ ಶಿವಾಚಾರ್ಯರು ಈರೂರು ತಮ್ಮದಡಿ ತಾಳಿಕೋಟೆ ಹಾಗೂ ಶ್ರೀ ಷಡಾಕ್ಷರಿ ಬ್ರಹ್ಮ ಚಂದ್ರಶೇಖರ್ ಶಿವಾಚಾರ್ಯರು ಅಲಮೇಲ ಹಾಗೂ ಷಡಾಕ್ಷರಿ ಬ್ರಹ್ಮೆ ಮುರಳಾದ್ಯ ಶಿವಾಚಾರ್ಯರು ಚಿಕ್ಕುಟ್ಟೆ ಶ್ರೀ ರುದ್ರಮುನಿ ದೇವರು ಕರಿಬಸವೇಶ್ವರ ಹಿರೇಮಠ ಸಾಕಿನ್ ಇಂಚಗೇರಿ ಹಾಗೂ ಶ್ರೀ ವೇದಮೂರ್ತಿ ಮಹಾಂತೇಶ್ ಹಿರೇಮಠ ಸ್ವಾಮಿಗಳು ಸಾಕಿನ್ ರದ್ದೇವಾಡಿ ಇವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ನಡೆಯಿತು. ಇನ್ನು ನಡೆದ ಈ ಕಾರ್ಯಕ್ರಮದಲ್ಲಿ ಅನೇಕ ರಾಜಕೀಯ ಧುರೀಣರು ಹಾಗೂ ಇನ್ನೂ ಅನೇಕ ಪೀಠಾಧೀಶರು ಆಗಮಿಸಿ ವಧುವರರಿಗೆ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಮುಜಗೊಂಡ್ ಅವರು ಮಾತನಾಡಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಇನ್ನು ಈ ಜಾತ್ರೆಯಲ್ಲಿ ನಿರಂತರ ಅನ್ನಪ್ರಸಾದ ಸೇವೆ ಶ್ರೀ ರೇವಣಸಿದ್ದೇಶ್ವರ ಕಮಿಟಿ ವತಿಯಿಂದ ನಡೆಯಿತು. ಶ್ರೀ 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 ಹಠಯೋಗಿ ರೇವಣಸಿದ್ದೇಶ್ವರರ ಕರ್ತುಗದ್ದಿಗೆ ಭಕ್ತಿಯಿಂದ ನಮಸ್ಕರಿಸಿ, ಯಾವ ರೇವಣಸಿದ್ದೇಶ್ವರರ 40ನೇ ಪುಣ್ಯಾರಾಧನೆಯ ನಿಮಿತ್ತವಾಗಿ ತಾವೆಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಆಯೋಜನೆಯನ್ನು ಮಾಡುವ ಮುಖಾಂತರ ಸಾಮೂಹಿಕ ಒಂದು ಮುಖ್ಯವಾಗಿ ಇಲ್ಲಿ ವರನಿಗೆ ಹಳದಿ ವಸ್ತ್ರಗಳನ್ನು ನೀವು ಮಠದ ಕಮಿಟಿಯವರು ಅವರಿಗೆ ತೊಡಿಸಿದಿರಿ. ಹಳದಿ ವಸ್ತ್ರ ಅಣ್ತಂಬಂದರು ನಿಮಗೆ ಅಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಹಳದಿ ಬಣ್ಣ ಅನ್ನುವಂಥದ್ದು ಅದು ಸೂರ್ಯನ ಸಂಕೇತ, ಹಳದಿ ಬಣ್ಣ ಅನ್ನುವಂಥದ್ದು ಅದು ಬೆಳಕಿನ ಸಂಕೇತ, ಹಳದಿ ಅದು ಶಕ್ತಿ ಆನಂದ ಸಂತೋಷದ ಸಂಕೇತ, ಹಳದಿ ಆಶಾದಾಯಕ ಜೀವನದ ಭರವಸೆಯ ಬದುಕಿನ ಸಂಕೇತ. ಹೀಗಾಗಿ ನೀವೆಲ್ಲರೂ ಹಳದಿ ವಸ್ತ್ರದಲ್ಲಿ ಏನಿದ್ದೀರಿ, ಕಮಿಟಿಯವರು ಅದಕ್ಕೆ ತಾತ್ವಿಕ ಸ್ಪರ್ಶವನ್ನು ನೀಡಿದ್ದಾರೆ. ನೀವೆಲ್ಲರೂ ಬರುವಂತ ದಿನಗಳಲ್ಲಿ ಜೀವನದಲ್ಲಿ ಎಂತದೇ ಕಷ್ಟಗಳು ಬರಲಿ, ಗುರುಗಳ ಆಶೀರ್ವಾದ ಸನ್ನಿಧಿಯವರ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ. ಬರುವಂತ ದಿನಗಳಲ್ಲಿ ನೀವೆಲ್ಲರೂ ಆಶಾದಾಯಕ ಜೀವನವನ್ನ
ಭರವಸೆಯ ಜೀವನವನ್ನ ಹುಟ್ಟಿದ ಮನೆಗೆ ಹೆತ್ತ ತಂದೆ ತಾಯಿಗೆ ನೀವು ಭರವಸೆಯಾಗಿ ಬದುಕಿರಿ ಅನ್ನುವಂಥ ವಿಚಾರವನ್ನ ನಡೆಸುತ್ತಿರುವ ತಡವಲಗಾದ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರ ಪಾದಾರವಿಂದಗಳಲ್ಲಿ ನಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ತದ್ದೇವಾಡಿಯ ಶ್ರೀ ಮಾಂತೇಶ್ ಶಾಸ್ತ್ರಿಗಳಲ್ಲಿ ನಮಿಸಿ, ಅದೇ ರೀತಿ ನಮ್ಮ ತಮ್ಮಗಡ್ಡಿಯ ಗುರುಗಳಲ್ಲಿ ನಮಿಸಿ, ಜಿಗಿಜೀವಣಿಯ ಶಿವಾಚಾರ್ಯರಲ್ಲಿ ನಮಿಸಿ,